ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ. There was a major landslide in Shirur along in Ankola Taluk. There was a tea stall with 5 members, husband, wife, 2 children and 1 elderly person. ಅಂದು ಮಂಗಳವಾರ ಜುಲೈ 16. ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಕರಾಳ ದಿನ. ನಿಜಕ್ಕೂ ಅಂಕೋಲಾ ತಾಲೂಕಿಗೆ ಒಂದು ಕಪ್ಪು ಚುಕ್ಕೆ ಆ ದಿನ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದುವೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಗುಡ್ಡ ಕುಸಿತ. ಇಡೀ ದೇಶವೇ ಬೆಚ್ಚಿ ಬಿಟ್ಟಿತ್ತು. ಏನಿದು, ಈ ರೀತಿ ಪ್ರಕೃತಿ ವಿಕೋಪವಾದರೆ ಈ ರೀತಿಯ ತೊಂದರೆಗಳು ಸಂಭವಿಸ್ತವ ಅನ್ನುವಂತಹ ವಿಚಾರವನ್ನ ಪ್ರತಿಯೊಬ್ಬರೂ ಮಾಡುವಂತಿತ್ತು. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಹೆದ್ದಾರಿಯಾಗಿ ಕಳೆದ 8-9 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ. ಆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಬೃಹದಾಕಾರದ ಗುಡ್ಡವಿದೆ. ಅದು ಕೇವಲ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಲ್ಲಲ್ಲಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಗುಡ್ಡಗಳಿರೋದು ಸಾಮಾನ್ಯ. ಈ ಗುಡ್ಡವನ್ನ ಅಗಲೀಕರಣಗೊಳಿಸುವಂತಹ ಪ್ರಕ್ರಿಯೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣದ ಸಂದರ್ಭದಲ್ಲಿ ಶೀರೂರ್ ಎನ್ನುವಂತಹ ಗ್ರಾಮ ವಾಸರಪುದುಗೆ ಗ್ರಾಮ ಪಂಚಾಯತದ ಅಂಕೋಲಾ ತಾಲೂಕಿಗೆ ಸಂಬಂಧಪಟ್ಟಿರುವಂತಹ ಕೋಡ್ಸಡಿ ಮತ್ತು ಶೀರೂರ್ ಎನ್ನುವ ಗ್ರಾಮದ ಮಧ್ಯದ ಭಾಗ. ಈ ಭಾಗದಲ್ಲಿ ಅಂದು ಮುಂಜಾನೆ ಯಾರೂ ಊಹಿಸಿರಲಿಲ್ಲ ಈ ರೀತಿ ಒಂದು ಅವಘಡ ಸಂಭವಿಸುತ್ತದೆ, ಈ ರೀತಿ ಅನಾಹುತ ಆಗತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆದರೆ ಮುಂಜಾನೆ ಶಾಲೆಯ ರಜೆ ಇತ್ತು. ಶಾಲೆಗೆ ವಿಪರೀತವಾಗಿ ಸುರಿದಿರುವಂತಹ ಮಳೆಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಲಕ್ಷ್ಮಣ ಎನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಒಂದು ಕುಟುಂಬದ 2 ಪುಟ್ಟ ಕಂದ ಮಗಳು ಆಟವನ್ನ ಆಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಮಗ ದರ್ಶನ್ 11 ವರ್ಷದವನು, ಮಗಳು ಅವಂತಿಕಾ 5 ವರ್ಷದವಳು. ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಆಟವನ್ನ ಆಡುವಂತಹ ವಯಸ್ಸು. ಶಾಲೆಯಿಂದ ಮಳೆ ಒಂದು ಕಡೆಯಲ್ಲಿ ಸುರಿತಾ ಇದೆ, ಆದರೂ ನಾವು ಆಟವಾಡ್ತೇನೆ ಎನ್ನುವುದನ್ನು ತಿಳಿಸಿ ತಂದೆ ತಾಯಿಗಳೊಂದಿಗೆ ಹೇಳಿ ಚಹಾ ಕುಡಿಯುವಂತಹ ಮುಂಜಾನೆಯ 8:45 ಸಮಯದಲ್ಲಿ ಅವರು ಆಟವನ್ನು ಆಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಮ್ಮೆಲೆ ಗುಡ್ಡ ಕುಸಿದು ಬಿಡ್ತು. ಆ ಗುಡ್ಡ ಕುಸಿತದ ಪ್ರಭಾವಕ್ಕೆ ಅಲ್ಲಿರುವಂತಹ ಲಕ್ಷ್ಮಣ್ ನಾಯ್ಕನ ಅಂಗಡಿ ಸೇರಿದಂತೆ ಅಲ್ಲಿ ಜರಿ ನೀರು ಹರಿತಾ ಇರೋದ್ರಿಂದ ಆ ಜರಿ ನೀರಿನಲ್ಲಿ ಸ್ನಾನ ಮಾಡಲು, ಸ್ನಾನವನ್ನ ಮುಗಿಸಿ ಚಹವನ್ನ ಸೇವಿಸಲು ಬಂದಿರುವಂತಹ ಅದೆಷ್ಟೋ ಜನ ಗಂಗಾವಳಿ ನದಿಯ ಒಡಲಿಗೆ ಸೇರಿಬಿಟ್ರು. ಗಂಗಾವಳಿ ಆ ನದಿಗೆ ಮಣ್ಣು, ಸಹಸ್ರಾರು ಟನ್ ಮಣ್ಣು ಬಿದ್ದ ರಭಸಕ್ಕೆ ಒಮ್ಮೆಲೆ ಸುನಾಮಿಯ ಅಲೆಗಳ ಅಬ್ಬರದ ತರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರೆಗೆ ಆ ನೀರು ಚಿಲ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಾ ಇರುವಂತಹ ಪ್ರತಿಯೊಬ್ಬರು ಹೌಹಾರಿದ್ರು. ಏನಿದು, ನೀರು ಬಂತು, ಸುನಾಮಿ ಇರಬಹುದೇ? ಅರಬ್ಬಿ ಸಮುದ್ರದ ಅಂಚಿಗಿರುವಂತಹ ಈ ನದಿಯ ತಳಪಾಯದಿಂದ ಸುನಾಮಿ ಎದ್ದಿತೆ ಎನ್ನುವಂತಹ ಭಯಭೀತರಾದರು. ಆದರೆ ಆ ಒಂದು ಸುನಾಮಿಯ ಅಬ್ಬರದ ಅಲೆ ನದಿಯ ಒಂದು ಭಾಗದಿಂದ ಇನ್ನೊಂದು ಭಾಗವಾದಂತಹ ಉಳವರೆ ಗ್ರಾಮಕ್ಕೆ ಅಪ್ಪಳಿಸಿತು. ಆ ಸಂದರ್ಭದಲ್ಲಿ ನದಿಯ ಪಾತಳಿಯಲ್ಲಿರುವಂತಹ 6 ಅತ್ಯಂತ ಸುಂದರವಾದಂತಹ ಮನೆಗಳು ಏಕಾಏಕಿ ನೋಡುತ್ತಿದ್ದಂತೆ ಏಕಾಏಕಿಯಾಗಿ ನದಿಯ ಒಂದು ನೀರಿನ ರಭಸಕ್ಕೆ ಕೊಚ್ಚಿ ಹೋದರು. ಆ ಮನೆಯಲ್ಲಿ ಇರುವಂತಹ 15 ಜನ ಅಪಘಾತಕ್ಕೀಡಾದರು. ಆಸ್ಪತ್ರೆಯನ್ನ ಸೇರಬೇಕಾದಂತಹ ಪ್ರಸಂಗ ಬಂತು. ಇಂತಹ ಒಂದು ಘಟನೆ ನಡೆದದ್ದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ 66ರ ಗುಡ್ಡ ಕುಸಿತದ ಪ್ರಭಾವದಿಂದ. ಆ ಒಂದು ಗುಡ್ಡ ಕುಸಿತದ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದಂತಹ ದೊಡ್ಡದಾದಂತಹ HP ಗ್ಯಾಸ್ ಟ್ಯಾಂಕರ್, ಈ ಗ್ಯಾಸ್ ಟ್ಯಾಂಕರ್ ಏಕಾಏಕಿ ಗಂಗಾವಳಿ ನದಿಯ ನೀರಿನಲ್ಲಿ ತೇಲಿ ಹೋಯಿತು. ಆ ನದಿಯ ನೀರಿನಲ್ಲಿ ತೇಲಿ ಹೋದಂತಹ ಟ್ಯಾಂಕರ್ ಸಗಡಿಗೇರಿಯ ಸಮೀಪಕ್ಕೆ ಬಂದು ಸಿಲುಕಿಬಾರದು. ಸ್ಥಳೀಯರು ಏನಿದು, ನದಿಯಲ್ಲಿ ಟ್ಯಾಂಕರ್ ಬರ್ತಾ ಇದೆಯಲ್ಲ ಅಂತ ಆ ಟ್ಯಾಂಕರ್ ಅನ್ನ ನೋಡ್ತಾನೆ ಆ ಟ್ಯಾಂಕರ್ ಅನ್ನ ಭದ್ರವಾಗಿಸುವಂತಹ ಪ್ರಯತ್ನಕ್ಕೆ ಮುಂದಾದರು. ಆದರೂ ಗ್ಯಾಸ್ ಟ್ಯಾಂಕರ್ ಅಲ್ವೇ ಎದುರಿತು. ಸ್ಥಳೀಯ ಆಡಳಿತಕ್ಕೆ ಕರೆ ಮಾಡಿ ತಿಳಿಸಿದ್ರು, ಪೊಲೀಸ್ ಇಲಾಖೆಗೆ ತಿಳಿಸಿದ್ರು. ತಕ್ಷಣ ಜಿಲ್ಲಾಡಳಿತ, ತಾಲೂಕಾಡಳಿತ ಆ ಸ್ಥಳಕ್ಕೆ ಬಂದರು. ಗುಡ್ಡ ಕುಸಿತವಾದಂತಹ ಈ ಸಂದರ್ಭದಲ್ಲಿ ತಕ್ಷಣ ಎಲ್ಲ ಕಡೆಯಲ್ಲಿ ವರದಿ ಹೋಯಿತು.
ಗುಡ್ಡ ಕುಸಿತ. ಈ ಒಂದು ವಿಚಾರವನ್ನ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ತಾಲೂಕಾಡಳಿತ, ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕಾರ್ಯವನ್ನ ಆರಂಭಿಸಲಿಕ್ಕೆ ಬಂತು. ಇಲ್ಲಿರುವಂತಹ ಮಣ್ಣನ್ನ ತೆರವುಗೊಳಿಸಬೇಕು. ಅದು ಒಂದೆರಡು ಲಾರಿಗಳ ಮಣ್ಣಲ್ಲ, ಲಕ್ಷಗಟ್ಟಲೆ ಲಾರಿಗಳಷ್ಟು ಮಣ್ಣು, ಲಕ್ಷಗಟ್ಟಲೆ ಟನ್ಗಳಷ್ಟು ಮಣ್ಣು. ಈ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಗೆ ಜಿಲ್ಲಾಡಳಿತ, ತಾಲೂಕಾಡಳಿತ, IRB ಕಂಪನಿ ಇವೆಲ್ಲವೂ ಮುಂದಾದವು. ಇಂತಹ ಒಂದು ಸಂದರ್ಭದಲ್ಲಿ 5-6 ಎಕ್ಸ್ಕವೇಟರ್ಗಳನ್ನ ಬಳಕೆ ಮಾಡಿ ಇಲ್ಲಿರುವಂತಹ ಮಣ್ಣನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಯಿತು. ಉಳುವರಿಯ ಗ್ರಾಮದ ಆ 6 ಮನೆಗಳು ಈ ನದಿ ನೀರಿನ ಅಬ್ಬರಕ್ಕೆ, ಹೊಡೆತಕ್ಕೆ ನಲುಗಿ ಈ ಸೈಡ್ ಓಡ್ ಬರ್ತಾ ಇದ್ದ ನನ್ನ ಹುಡುಗನ ಇಲ್ಲಿಂದ ಮನೆಯಿಂದ ಓಡಿ ನನ್ನ ಹುಡುಗನ ಅಂತ ತಪ್ಪಿಸ್ಕೊಂಡೆ. ನಂಗೆ ಇವ್ರದ್ದು, ನನ್ನ ಭಾವನವ್ರದ್ದು, ನನ್ನ ಅಕ್ಕಂದಲ್ಲ, ನಂಗೆ ಆವತ್ತಾರ ಲಕ್ಷ್ಯನೇ ಬರಲಿಲ್ಲ ಸರ್. ಸಂಪೂರ್ಣ ತಳಪಾಯ ಒಂದನ್ನ ಹೊರತುಪಡಿಸಿ ಸಂಪೂರ್ಣ ಮನೆಗಳು ಗಂಗಾವಳಿ ನದಿಯಲ್ಲಿ ಕೊಚ್ಚುವುದು. ಅವರ ಮನೆಯಲ್ಲಿ ದಿನಸಿಗಳಿಲ್ಲ, ಅವರ ಮನೆಯಲ್ಲಿ ಅವರಿಗೆ ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಯಾವುದೇ ಒಂದು ವಸ್ತುಗಳಿಲ್ಲ, ಬಂಗಾರವಿಲ್ಲ, ಏನೂ ಇಲ್ಲ. ಎಲ್ಲವನ್ನ ಕಳ್ಕೊಂಡು ಅಲ್ಲಿಯ 6 ಮನೆಗಳ ನಾಗರಿಕರು ನಿರ್ಗತಿಕರಾದರು. ಕೆಲವು ಕ್ಷಣ ಇಡೀ ಊರೇ ಸ್ಮಶಾನ ಮೌನಕ್ಕೆ ಚಾಚಿತು. ಈ 6 ಮನೆಗಳ ಜೊತೆಯಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ತು. ಆ ಒಂದು ಮನೆಗಳಲ್ಲಿ ಇರುವಂತಹ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಯಿತು. ಮನೆಯಲ್ಲಿರುವಂತಹ ದಿನಸುಗಳು ಒದ್ದೆಯಾದವು, ಅಲ್ಲಿರುವಂತಹ ಬಟ್ಟೆ ಬರುಗಳು ತೊಯ್ದುವು. ಇಂತಹ ಒಂದು ಸಂದರ್ಭದಲ್ಲಿ ತಾಲೂಕಾಡಳಿತ ತಕ್ಷಣ ಆಗಮಿಸಿ ಉಳವರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಿತು. ಕಾಳಜಿ ಕೇಂದ್ರದಲ್ಲಿ ಪ್ರತಿಯೊಬ್ಬರು ಆಶ್ರಯವನ್ನ ಪಡೆಯುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿತು. ಇನ್ನೊಂದು ಕಡೆಯಲ್ಲಿ ಈ 6 ಮನೆಗಳಲ್ಲಿ ಅಪಘಾತಕ್ಕೆ ಉಂಟಾಗಿರುವಂತಹ 6 ಮನೆಗಳ 15ಕ್ಕಿಂತಲೂ ಹೆಚ್ಚು ಜನರು ಆಸ್ಪತ್ರೆಯನ್ನ ಸೇರಬೇಕಾಯಿತು. ಉಂಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇವರು ದಾಖಲಾದರು. ಆ ಸಂದರ್ಭದಲ್ಲಿ 108 ತಕ್ಷಣ ಸ್ಪಂದಿಸಿ 3 108ಗಳನ್ನ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಕುಂಟಾದ ಆಸ್ಪತ್ರೆಗೆ ಈ ಎಲ್ಲರನ್ನ ಸಾಗಿಸಲಾಯಿತು. ಅಲ್ಲಿ ಒಬ್ಬಳು ಗರ್ಭಿಣಿ, ಆ ಗರ್ಭಿಣಿ ಮಧ್ಯೆಗೂ ಸಹ ತೊಂದರೆಯಾಗಿತ್ತು. ಒಬ್ಬಳು ಈ ಒಂದು 6 ಮನೆಗಳಲ್ಲಿ ಪೂರ್ವ ಮಹಿಳೆ ಸಣ್ಣಿಗೌಡ ಎನ್ನುವವಳು ನಾಪತ್ತೆಯಾದ, ಕಣ್ಮರೆಯಾದ. ತಾಯಿಯ ಸೀರೆಯ ತುಣುಕೊಂದನ್ನ ಹೊರತುಪಡಿಸಿ ತಾಯಿಯ ಕುರಿತಾಗಿ ಯಾವುದೇ ರೀತಿಯ ಪತ್ತೆಗಳು ನಡೆದಿಲ್ಲ. ಯಾವುದೇ ರೀತಿ ಅವಳು ಎಲ್ಲಿದ್ದಾಳೆ ಎನ್ನುವಂತಹ ಒಂದು ವಿಚಾರವು ಯಾರಿಗೂ ಬೆಳೆದಿಲ್ಲ. ಆದರೆ ಅವಳು ಎಲ್ಲಿಗೆ ಹೋದ್ಲು, ಏನಾದ್ರು ಅನ್ನೋದು ನಂತರದ ವಿಚಾರ. ಆದರೆ ಆಸ್ಪತ್ರೆಯಲ್ಲಿ ದಾಖಲಾದಂತಹ ಸಂದರ್ಭದಲ್ಲಿ ಕಾರವಾರಂಪುರ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ಎದ್ದವರು ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಆ 15 ಜನರ ಆರೋಗ್ಯವನ್ನ ವಿಚಾರಿಸ್ತಾರೆ, ವೈದ್ಯರೊಂದಿಗೆ ಸಮಾಲೋಚನೆಯನ್ನು ನಡೆಸ್ತಾರೆ. ಅದರ ಜೊತೆಯಲ್ಲಿ ಕಾಳಜಿಯಿಂದ ಸರ್ಕಾರ ಕೊಡುವಂತಹ ಸವಲತ್ತುಗಳು ಒಂದು ಕಡೆಯಾದ್ರೆ ತನ್ನ ವೈಯಕ್ತಿಕವಾದಂತಹ ಹಣವನ್ನ ಒಬ್ಬೊಬ್ಬ ಗಾಯಾಳುಗಳಿಗೆ 10 ಸಾವಿರವನ್ನ ನೀಡಿ ನೆರವನ್ನು ನೀಡಿ ಸಹಕರಿಸ್ತಾರೆ. ಇದು ಇವತ್ತು ಗಂಗಾವಳಿ ನದಿಯಲ್ಲಿ ಟ್ಯಾಂಕರ್ ಒಂದು ಬಿಟ್ಟಿತ್ತು, HP ಗ್ಯಾಸ್ ಟ್ಯಾಂಕರ್. ಸಗಡಿಗೇರಿಯಲ್ಲಿ ಭದ್ರವಾಗಿರುವಂತಹ ಆ ಟ್ಯಾಂಕರ್ ಅನ್ನ ಜನ ನೋಡಿ ಹೌಹಾರಿದ್ರು. ಸಗಡಿಗೇರಿಗೆ ಟ್ಯಾಂಕರ್ ಬಂದಿದೆ, ಇದರಲ್ಲಿ ಗ್ಯಾಸ್ ತುಂಬಿದೆಯೇ ಅಥವಾ ಖಾಲಿ ಇದೆಯೇ ಅನ್ನೋದು ಆ ಸ್ಥಳೀಯರಿಗೆ ತಿಳಿದಿರಲಿಲ್ಲ. ಆದರೆ ಬರೋಬ್ಬರಿ 37 ಟನ್ಗಳಷ್ಟು ಗ್ಯಾಸ್ ತುಂಬಿರುವಂತಹ ಟ್ಯಾಂಕರ್ ಅದಾಗಿತ್ತು. ಭಾರತ ದೇಶದಲ್ಲಿ ಒಂದು ದೊಡ್ಡ ಸವಾಲಿದು ಎನ್ನುವುದನ್ನ ಅಲ್ಲಿ ಸಂಬಂಧಪಟ್ಟಂತಹ ತಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ರಸ್ತೆಯಲ್ಲಿ ಗ್ಯಾಸ್ ಟ್ಯಾಂಕರ್ ಖಾಲಿಯಾದ್ರೆ ಬಿಟ್ರೆ ಏನಾದ್ರೂ ಕಾರ್ಯಾಚರಣೆ ನಡೆಸಬಹುದು. ಆದರೆ ಇದು ಬಿದ್ದಿರೋದು ನದಿಯ ಮಧ್ಯೆಯಿಂದಲೇ ಕಾರ್ಯಾಚರಣೆಯನ್ನ ನಡೆಸಬೇಕು. ಇದು ಈ ಒಂದು HP ಗ್ಯಾಸ್ ತಜ್ಞರಿಗೂ ಹಾಗೂ ಸಂಬಂಧಪಟ್ಟಿರುವಂತಹ ಪ್ರತಿಯೊಬ್ಬರಿಗೂ, ಜಿಲ್ಲಾಡಳಿತಕ್ಕೂ ತಾಲೂಕಾಡಳಿತಕ್ಕೂ ತಲೆನೋವಾಗಿ ಪರಿಣಮಿಸಿತು. ಇದು ನಿಜಕ್ಕೂ ಒಂದು ಪರೀಕ್ಷೆ ತರ ಇತ್ತು. ಈ ಒಂದು ಪರೀಕ್ಷೆಯನ್ನು ಎದುರಿಸಬೇಕು, ಕಠಿಣವಾದಂತಹ ಪರೀಕ್ಷೆ. ಇಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ, ಬೇರೆ ರಾಜ್ಯಗಳಿಂದ ಇಲ್ಲಿಗೆ ತಜ್ಞ ತಂಡವನ್ನ ತರಿಸಿದ್ರು. ತಜ್ಞ ತಂಡರು ಇಲ್ಲಿ ಪರೀಕ್ಷೆಯನ್ನ ಆರಂಭಿಸಿದ್ರು. ಆ ಪರೀಕ್ಷೆಯ ಜೊತೆಯಲ್ಲಿ ಇಲ್ಲಿರುವಂತಹ ಹಲವಾರು ಜನ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿ, ಅಲ್ಲಿ ಆಗಮಿಸಿರುವಂತಹ ತಾಲೂಕಾ ದಂಡಾಧಿಕಾರಿಗಳು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಪಂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಹೀಗೆ ಹೇಳ್ತಾ ಹೋದ್ರೆ ಅಧಿಕಾರಿಗಳ ತಂಡವೇ ಅಲ್ಲಿಗೆ ಬಂದು ಬೀಡು ಬಿಟ್ಟಿತ್ತು. ಆದರೆ ಆ ಒಂದು ಸಗಡಿಗೇರಿಯ ಗ್ರಾಮದ ನಾಗರಿಕರು ಸಹ ಅಷ್ಟೇ ಸರಳವಾಗಿ ಸ್ಪಂದಿಸಿದರು ಈ ಕಾರ್ಯಾಚರಣೆಯಲ್ಲಿ. ಹಲವಾರು ಎಕ್ಸ್ಕವೇಟರ್ಗಳು ಬಂದವು, ಕ್ರೇನ್ಗಳು ಬಂದವು, ಇವೆಲ್ಲವುಗಳು ಅಲ್ಲಿಗೆ ಬಂದವು. ಆದರೆ ಆ ಒಂದು ಕೃಷಿ ಭೂಮಿಯಲ್ಲಿ ತೆರಳೋದಾದ್ರೂ ಹೇಗೆ, ಆದ್ರೂ ಪ್ರಯತ್ನವನ್ನ ಪಟ್ಟರು. ರಾಡಿ ಮಣ್ಣಿನಲ್ಲಿ ಆ ಕ್ರೇನ್ಗಳನ್ನ ತೆಗೆದುಕೊಂಡು ಹೋದ್ರು. ಆ ಕ್ರೇನ್ಗಳನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ ಇಲಾಖೆ ಇರಬಹುದು, ಅಗ್ನಿಶಾಮಕ ಇಲಾಖೆ ಇರಬಹುದು, SDRF ಇರಬಹುದು, NDRF ಇರಬಹುದು, ಎಲ್ಲರೂ ಸೇರಿ ಕಾರ್ಯಾಚರಣೆಗೆ ಮುಂದಾದ್ರು. ಗ್ರಾಮ ಪಂಚಾಯತ್ ಸ್ಪಂದಿಸಿತು. ಅಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ನಿದ್ದೆಯನ್ನ ಬಿಟ್ಟರು.
ಪೊಲೀಸರಂತೂ ಅಲ್ಲಿಯೇ ಈ ಪೊಲೀಸರಲ್ಲಿ ಹೆಣ್ಣುಮಕ್ಕಳು ಸಹ ಅವರು ಸಹ ನಿದ್ದೆಯನ್ನಗಿಟ್ಟು ಅಲ್ಲಿ ಕುಳಿತುಕೊಂಡು ಈ ಕಾರ್ಯಾಚರಣೆಯಲ್ಲಿ ವಿಶೇಷವಾಗಿ ತಮ್ಮ ಪಾತ್ರವನ್ನು ವಹಿಸಿದರು. ಸಗಡಗೇರಿ ಗ್ರಾಮಕ್ಕೆ 7 ದಿನಗಳ ಕಾಲ ವಿದ್ಯುತ್ತನ್ನ ಕಡಿತಗೊಳಿಸಲಾಯಿತು. ಆದ್ರೂ ಅಲ್ಲಿ ಎಲ್ಲ ಸುಸಂಸ್ಕೃತ ನಾಗರಿಕರು ಸ್ಪಂದಿಸಿದರು. ಅದರ ಜೊತೆಯಲ್ಲಿ ಆ ಮನೆಯಲ್ಲಿ ಅಡಿಗೆ ಮಾಡಬಾರ್ದು, ಯಾಕೆಂದ್ರೆ ಇದು ಗ್ಯಾಸ್ ಟ್ಯಾಂಕರ್ ಆಗಿರೋದ್ರಿಂದ ಎಲ್ಲಾದ್ರೂ ಗ್ಯಾಸ್ ಸೋರಿಕೆ ಆದ್ರೆ ಆ ಊರಿಗೆ ತೊಂದರೆ ಆಗಬಹುದು ಎನ್ನುವಂತ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಹೊರಡಿಸಿದ್ರು. ಈ ಒಂದು ಊರಿನಲ್ಲಿ ದಯವಿಟ್ಟು ಈ ಊರಿನಿಂದ ಸ್ವಲ್ಪ ದೂರವಿರಿ, ಎಲ್ಲರೂ ನಾಗರಿಕರು ದೂರವಿರಿ, ಕಾರ್ಯಾಚರಣೆಗೆ ತೊಂದರೆಯನ್ನ ಮಾಡಬೇಡಿ ಎನ್ನುವಂತ ವಿಚಾರವನ್ನ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಸಗಡಗೇರಿ ಗ್ರಾಮದ ಸುಸಂಸ್ಕೃತ ನಾಗರಿಕರೆಲ್ಲರೂ ಸ್ಪಂದಿಸಿದ್ರು. ವಯೋವೃತ್ತರನ್ನ ಕಾಳಜಿ ಕೇಂದ್ರಕ್ಕೆ ಕರೆದುಕೊಂಡು ಹೋದ್ರು, ದೂರದ ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಬರದಿಂದ ಸಾಕ್ತು. ಸೋರಿಕೆಯಾಗ್ತಾ ಇರುವಂತಹ ಆ ಅನಿಲದ ಟ್ಯಾಂಕರ್ ಅನ್ನ ಭದ್ರಪಡಿಸುವಂತಹ ಕಾಯಕವನ್ನ 1 ದಿನದಲ್ಲಿ ಮಾಡಿದರು. ನಂತರ HP ಗ್ಯಾಸ್ ತಜ್ಞರಿರ್ಬೋದು, ಅಗ್ನಿಶಾಮಕ ಠಾಣೆಯವರಿರ್ಬೋದು, ಹೀಗೆ ಸಂಬಂಧಪಟ್ಟಿರುವಂತಹ ಹಲವಾರು ಅಧಿಕಾರಿಗಳ ತಂಡ ಬಂದು ಈ ಗ್ಯಾಸ್ ಟ್ಯಾಂಕರ್ ಅನ್ನ ಹಂತ ಹಂತವಾಗಿ ಖಾಲಿ ಮಾಡುವಂತ ಪ್ರಕ್ರಿಯೆಗೆ ಚಾಲನೆಯನ್ನು ದೊರೆತಿತು. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ವಿದ್ಯುತ್ ಕಡಿತ ಆಯಿತು. ಆದ್ರೆ ಯಾರೂ ಸಹ ತೊಂದರೆಯನ್ನ ಮಾಡಲಿಲ್ಲ. ಇದು ನಮ್ಮ ಕೆಲಸ, ನಾವಿದನ್ನ ಮಾಡಬೇಕು, ನಮಗಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ಸ್ಪಂದಿಸ್ತಾ ಇದೆ ಎನ್ನುವಂತ ವಿಚಾರವನ್ನ ಮಾಡಿಕೊಂಡಿರುವಂತಹ ನಾಗರಿಕರು ಸಂಪೂರ್ಣವಾಗಿ ಸಹಕರಿಸಿದ್ರು. ಗ್ಯಾಸ್ ಟ್ಯಾಂಕರ್ ಒಟ್ಟಾರೆಯಾಗಿ ಖಾಲಿಯಾಯಿತು. ಖಾಲಿಯಾದ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತುವಂತ ಪ್ರಕ್ರಿಯೆಯೂ ಸಹ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿತು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ನಾಯ್ಕ್ ಎನ್ನುವಂತಹ ಆ ಒಂದು ಮಾದಕನ ಅಂಗಡಿ ಹಾಗೂ ಮನೆ, ಅವರ ಹೆಂಡತಿ ಶಾಂತಿ, ಮಗಳು ಅವಂತಿಕಾ, ಜೊತೆಯಲ್ಲಿ ಮಗ ದರ್ಶನ್, ಇವರ ಜೊತೆಯಲ್ಲಿ ಅಲ್ಲೇ ಕೆಲಸಕ್ಕಿದ್ದಂತಹ ಅವರ ಭಾವ ಜಗನ್ನಾಥ್, ಇವರೆಲ್ಲರೂ ಶವವಾಗಿ ಹೋಗ್ಬಿಟ್ರು. ಈ ಗುಡ್ಡ ಕುಸಿತದ ರಭಸಕ್ಕೆ ನಿಜಕ್ಕೂ ಹಲವಾರು ಜನ ನದಿ ಪಾಲರು. ಇಂತಹ ಒಂದು ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಶವಗಳು ದೊರೆತಾನೆ ಹೋದವು. ಆದರೆ ಅಲ್ಲಿರುವಂತಹ ಒಂದು ಲಾರಿ ರಸ್ತೆಯಲ್ಲಿ ನಿಲ್ಲಿಸಿರಬಹುದು ಎನ್ನುವಂತಹ ಕೇರಳದ ಅರ್ಜುನ್ ಎನ್ನುವಂತಹ ಓರ್ವ ವ್ಯಕ್ತಿ ಹಾಗೂ ಒಂದು ಲಾರಿ ಪತ್ತೆನೇ ಆಗಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಲಾರಿ ಇರಬಹುದು ಎನ್ನುವಂತಹ ವಿಚಾರವನ್ನ ಡಿಟೆಕ್ಟರ್ ಮೂಲಕ ಪತ್ತೆ ಮಾಡಲಾಯಿತು. ಆದರೆ ರಸ್ತೆಯಲ್ಲಿರುವಂತಹ ಈ ಒಂದು ಲಾರಿ ನಿಂತಿರಬಹುದೇ ಎನ್ನುವುದನ್ನು ವಿಚಾರ ಮಾಡಿದಾಗ ಅಲ್ಲಿ ಲಾರಿ ಇರಲಿಲ್ಲ. ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿಯ ಮೇಲಿರುವಂತಹ ಮಣ್ಣನ್ನ ತೆರವುಗೊಳಿಸಲಾಯಿತು. ಅಲ್ಲಿಯೂ ಈ ಒಂದು ಶವ ಅಥವಾ ಲಾರಿ ಪತ್ತೆಯಾಗಿಲ್ಲ. 3 ದಿನಗಳ ಕಾಲ ಅರ್ಜುನ್ ಬದುಕಿರಬಹುದು ಎನ್ನುವಂತ ವಿಚಾರವನ್ನ ಕೇರಳದವರೆಲ್ಲರೂ ಹೇಳ್ತಾನೆ. ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಬಂದರು. ಹಲವಾರು ಜನ ಮುಖ್ಯಮಂತ್ರಿ ಆದಿಯಾಗಿ, ಮುಖ್ಯಮಂತ್ರಿ ಇರಬಹುದು, ಉಸ್ತುವಾರಿ ಸಚಿವರಿರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಹಾಗೆ ಸಂಸದರಿರ್ಬೋದು, ಎಲ್ಲರೂ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ರು. ಇಲ್ಲಿಯ ಪರಿಸ್ಥಿತಿಯನ್ನ ನೋಡಿದ್ರು. ಕಾರವಾರಂಪುರ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ರವರು ಇದೇ ಸ್ಥಳದಲ್ಲಿ ತಮ್ಮ ವಿಧಾನಮಂಡಲದ ಅಧಿವೇಶನವನ್ನೂ ಬಿಟ್ಟು ಈ ಸ್ಥಳದಲ್ಲಿ ಬೀಡು ಬಿಟ್ಟು ತಮ್ಮ ಕಾರ್ಯಕ್ಕೆ ವಿಶೇಷವಾಗಿ ಆ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಾಚರಣೆಗೆ ಬೇಕಾಗಿರುವಂತಹ ಸಕಲ ಸವಲತ್ತನ್ನು ಒದಗಿಸಿಕೊಟ್ಟು ರಸ್ತೆಯಲ್ಲಿ ಸಂಪೂರ್ಣವಾಗಿ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದ್ರೂ ಸಹ 13 ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಸ್ಥಗಿತಗೊಳಿಸಿ ಕಾರ್ಯಾಚರಣೆಯನ್ನು ನಡೆಸಿದ್ರೂ ಸಹ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ನಿಂತಿರಬಹುದು ಎನ್ನುವಂತಹ, ಅಲ್ಲಿ ಮಣ್ಣಿನ ಒಳಗಡೆ ಸಿಲುಕಿರಬಹುದು ಎನ್ನುವಂತಹ ವಿಚಾರವನ್ನ ಮಾಡಿದ ಯಾವುದೇ ಒಂದು ವಾಹನಗಳು, ಯಾವುದೇ ಒಂದು ವ್ಯಕ್ತಿ ಆ ಹೆದ್ದಾರಿಯ ಮಣ್ಣಿನ ಒಳಗಡೆ ಸಿಕ್ಕಲಿಲ್ಲ. ಆದರೆ ಅದರ ನಂತರ ಪರಿಶೋಧ ಮಾಡಬೇಕಾಗಿರೋದಲ್ಲಿ ನದಿಯಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಆ ಟನ್ಗಳಷ್ಟು ಮಣ್ಣುಗಳು ಬಿದ್ದಿದ್ದಾವೆ. ಆ ಮಣ್ಣಿನ ಒಳಗಡೆ ಏನಾದರೂ ಸಿಲುಕಿರಬಹುದು ಎನ್ನುವಂತ ವಿಚಾರವನ್ನ ಮಾಡಿ ನದಿಯಲ್ಲಿ ಈ ಒಂದು ಶೋಧ ಕಾರ್ಯ ಆರಂಭಗೊಳ್ಳಿತು. ಈ ಶೋಧ ಕಾರ್ಯದ ಜೊತೆಯಲ್ಲಿ ಈ ಶೋಧ ಕಾರ್ಯಕ್ಕೆ ಬೇಕಾಗಿರುವಂತಹ ಎಕ್ಸುವೇಟರ್ಗಳನ್ನ ತರಿಸಬೇಕಾಯಿತು. ಇದಕ್ಕೆ ರಸ್ತೆಯ ಮೇಲಿರುವಂತಹ ಹಿಟಾಚಿ ಯಾವುದೇ ಎಕ್ಸುವೇಟರ್ಗಳು ನಡೆಯುವುದಿಲ್ಲ. ಅದಕ್ಕಾಗಿ ಗದಗದ ಹತ್ತಿರದಿಂದ ಇದಕ್ಕೆ ಬೇಕಾಗಿರುವಂತಹ ಎಕ್ಸುವೇಟರ್ ಅನ್ನ, ಅಂದ್ರೆ ಕ್ರಾಲಿಂಗ್ ಎಕ್ಸುವೇಟರ್ ಅನ್ನ ಶಾಸಕ ಸತೀಶ್ ರವರು ತರಿಸಿದ್ರು. ಕ್ರಾಲಿಂಗ್ ಎಕ್ಸುವೇಟರ್ ಬಂದ್ರೂ ಸಹ ಕಾರ್ಯಾಚರಣೆ ಆರಂಭಗೊಳ್ತು. ಒಂದು ಎಕ್ಸುವೇಟರ್ ನಿಂದ ಈ ನದಿಯಲ್ಲಿರುವಂತಹ ಮಣ್ಣನ್ನ ತೆರವುಗೊಳಿಸುವ ಕಾರ್ಯ ಆಗೋಕೆ ಸಾಧ್ಯವಿಲ್ಲ ಎನ್ನುವಂತ ವಿಚಾರವನ್ನು ಮಾಡಿದರು. ಆ ಕ್ರಾಲಿಂಗ್ ಎಕ್ಸುವೇಟರ್ ಸರಿಸುಮಾರು ನದಿಯ ಆಳದಲ್ಲಿ 70 ಅಡಿಗಳಷ್ಟು ಆಳವನ್ನ ತಪಾಸಣೆ ಮಾಡಬಹುದು. ಆ 70 ಅಡಿ ಆಳದಲ್ಲಿ ಏನಿದೆ ಎನ್ನುವುದನ್ನ ಪರೀಕ್ಷೆ ಮಾಡುವಂತಹ ಕ್ರಾಲಿಂಗ್ ಎಕ್ಸುವೇಟರ್ ಆಗಿತ್ತು. ಆದರೆ ಅದು ಏಕಕಾಲಕ್ಕೆ 1 ಟನ್ಗಳಷ್ಟು ಮಣ್ಣನ್ನ ತೆಗೆದು ಹೊರಹಾಕುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಎಕ್ಸುವೇಟರ್. ಆದರೆ ಅದರಿಂದಲೂ ಸಾಧ್ಯವಾಗಿಲ್ಲ. ನಂತರ ಮಾರನೇ ದಿನವೇ ಇನ್ನೊಂದು ಎಕ್ಸುವೇಟರ್ನ ತರಿಸಿ ನದಿಯಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಅದರ ಜೊತೆಯಲ್ಲಿ ಆರ್ಮಿ, ನೇವಿ, SDRF, NDRF ಹೀಗೆ ವಿವಿಧ ತಂಡಗಳನ್ನು ತರಿಸಿದ್ರು. ಆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡ್ರು. ಆ ಒಂದು
ಟ್ರಕ್ ಇರುವಂತಹ ಲಾರಿ ಇರುವಂತಹ ಗುರುತು ಪತ್ತೆಯಾಗಬಹುದು ಎನ್ನುವಂತ ವಿಚಾರದಲ್ಲಿ ಪ್ರತಿಯೊಬ್ಬರು ಇದ್ರು. ಅಲ್ಲಿ ಯಾವುದೋ ಒಂದು ಸೂಕ್ಷ್ಮ ವಿಚಾರ ಅಂದ್ರೆ ಲಾರಿ ಪತ್ತೆ ಆಗಬಹುದು ಎನ್ನುವಂತ ವಿಚಾರವನ್ನ ಹೇಳ್ತಾನೆ. ಆದ್ರೆ ಲಾರಿ ಪತ್ತೆಯಾಗಿಲ್ಲ, ಅರ್ಜುನನ ಶವ ದೊರೆತಿಲ್ಲ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಒಬ್ಬ ವ್ಯಕ್ತಿ, ಅರ್ಜುನ್, ಇನ್ನೊಂದು ಲಾರಿ. ಇದನ್ನ ಹುಡುಕಲಿಕ್ಕೆ ಕೇರಳದ ಆಡಳಿತವೇ, ಸಂಪೂರ್ಣ ಆಡಳಿತವೇ ಇಲ್ಲಿಗೆ ಕರ್ನಾಟಕಕ್ಕೆ ಬಂತು. ಪ್ರಥಮವಾಗಿ ಕೇರಳದ ಸಂಸದರು ಬಂದ್ರು, ಲೋಕೋಪಯೋಗಿ ಇಲಾಖೆಯ ಸಚಿವರು ಬಂದ್ರು, ಶಾಸಕರು ಇಲ್ಲೇ ಬೀಡು ಬಿಟ್ಟಿದ್ದಾರೆ, ಮಂಜೇಶ್ವರದ ಶಾಸಕರು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಜೊತೆಯಲ್ಲಿ ಸಂಸದರು, ಪ್ರತಿಯೊಬ್ಬರು, ಅಲ್ಲಿರುವಂತಹ ವಿಶೇಷ ಅಧಿಕಾರಿಗಳ ತಂಡ, ಮಾಧ್ಯಮದವರು ಎಲ್ಲರೂ ಬಂದು ತಮ್ಮವರಿಗಾಗಿ ಪ್ರಾರ್ಥನೆಯನ್ನು ಮಾಡಿದರು. ಇಡೀ ಕೇರಳ ಅರ್ಜುನ್ ಬದುಕಿ ಬನ್ನಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಸೇರಿಕೊಳ್ಳುವಂತಹ ಲಾರಿ ಬೆಂಜ್ ಲಾರಿ. ಆ ಬೆಂಜ್ ಲಾರಿಯಲ್ಲಿ ಆಕ್ಸಿಜನ್ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲಾದರೂ ಅರ್ಜುನ್ ಬದುಕಿರಬಹುದೇ ಎನ್ನುವಂತಹ ವಿಚಾರವನ್ನ ಮಾಡ್ತಾ ಇದ್ರು. ಆದರೆ 1 ದಿನ, 2 ದಿನ, 3 ದಿನ ಅಲ್ಲ, 10 ದಿನ, 13 ದಿನ ಕಳೆದ ಮೇಲೆ ಯಾವುದೇ ಒಂದು ವ್ಯಕ್ತಿ ಬದುಕಿರ್ಲಿಕ್ಕೆ ಸಾಧ್ಯವೇ? ಆದರೂ ಶವವಾದರೂ ದೊರೆಯಲಿ ಎನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡಿರುವಂತಹ ಈ ಕರ್ನಾಟಕ ಸರ್ಕಾರ ಮತ್ತು ಕೇರಳ ಸರ್ಕಾರ ಜಂಟಿಯಾಗಿ ಇಲ್ಲಿ ಕಾರ್ಯಾಚರಣೆಗೆ ಮುಂದಾಯಿತು. ಜಿಲ್ಲಾಡಳಿತ ವಿಶೇಷವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಆದರೆ ಅರ್ಜುನ್ ಶವ ದೊರೆತಿಲ್ಲ, ಇಲ್ಲಿಯವರೆಗೆ ದೊರೆತಿಲ್ಲ. ಪ್ರತಿಯೊಬ್ಬರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅರ್ಜುನನ ಶವವಷ್ಟೇ ಅಲ್ಲ, ಜಗನ್ನಾಥನ ಶವ ಇನ್ನೂ ದೊರೆತಿಲ್ಲ. ನಮ್ಮಲ್ಲಿ ಜಗನ್ನಾಥನ ಶವದ ಜೊತೆಗೆ ಇನ್ನು ಅರ್ಧ ಭಾಗ, ಒಮ್ಮೆ ಕೇರಳದ ಒಬ್ಬ ವ್ಯಕ್ತಿ ಚಾಲಕ, ಆತ ಮರಣವನ್ನು ಹೊಂದಿದ್ದಾರೆ ಅನ್ನೋದು ಸಾಬೀತಾಗಿದೆ. ಆತನ DNA ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಅರ್ಧ ಭಾಗ ದೊರೆತಿದೆ, ಇನ್ನರ್ಧ ಭಾಗ ದೊರೆತಿಲ್ಲ. ಇನ್ನೂ ಅದೆಷ್ಟು ಶವಗಳು ಈ ನೀರಿನೊಳಗೆ, ಈ ನದಿಯ ಒಡರೊಳಗೆ ಹುದುಗಿ ಹೋಗಿದಾರೋ, ಯಾವ ವಾಹನಗಳು ಹುದುಗಿ ಹೋಗಿದಾವೋ ಹೇಳೋದು ಬಹಳ ಕಷ್ಟ ಸಾಧ್ಯ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು, ನಮ್ಮ ಕರ್ನಾಟಕವಷ್ಟೇ ಅಲ್ಲ, ಇಡೀ ಭಾರತ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿ ಇನ್ನೆಲ್ಲೂ ಬರಬಾರದು ಎನ್ನುವಂತಹ ಪ್ರಾರ್ಥನೆಯನ್ನ ಮಾಡೋದರೊಟ್ಟಿಗೆ ಇಲ್ಲಿ ಎಲ್ಲರೂ ಸ್ಪಂದಿಸ್ತಾನೆ ಇದ್ದಾರೆ. ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ. ಕ್ರಾಲಿಂಗ್ ಎಕ್ಸ್ಕವೇಟರ್ ಮೂಲಕವೂ ಕಾರ್ಯಾಚರಣೆಗೆ ಅಡ್ಡಿಯಾಗತ್ತಾ? ಈ ಒಂದು ವಿಚಾರದಲ್ಲಿ ಒಮ್ಮೆನೆ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣ ನೀರಿನಲ್ಲಿ ಈ ಒಂದು ರಾಡಿ ನೀರು ಬಂದದ್ರಿಂದ ಕಾರ್ಯಾಚರಣೆಗೆ ಸ್ವಲ್ಪ ತೊಡಕಾಯಿತು. ಅದರ ನಂತರ ಇಲ್ಲಿ ಪರೀಕ್ಷೆ ನಡೆಸಬೇಕು ಎನ್ನುವ ಉದ್ದೇಶದಿಂದ ಹೆಲಿಕಾಪ್ಟರ್ ಅನ್ನು ತರಿಸಿದ್ರು. ಹೆಲಿಕಾಪ್ಟರ್ ಶೋಧ ಕಾರ್ಯವನ್ನು ಮುಂದುವರಿಸಿತು. ಇದರ ಜೊತೆಯಲ್ಲಿ ಅತ್ಯಂತ ವಿಶೇಷವಾದಂತಹ ತಂತ್ರಜ್ಞಾನವನ್ನು ಹೊಂದಿರುವಂತಹ ಡ್ರೋನ್ ಕ್ಯಾಮೆರಾವನ್ನ ತಂದ್ರು. ಇದು ಸಹ ನದಿಯ ಆಳದ ಒಳಗೆ ಹೋಗಿ ಆ ಒಂದು ಯಾವ ಒಂದು ವಸ್ತುಗಳಿವೆ, ಯಾವ ವ್ಯಕ್ತಿ ಇದ್ದಾನೆ ಅನ್ನುವಂತಹ ಪರೀಕ್ಷೆಯನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹದ್ದು, ಅದನ್ನ ತರಿಸಿದ್ರು. ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ದಾರೆ. ಆದರೆ ಈವರೆಗೂ ಅರ್ಜುನ್ ಮತ್ತು ಲಾರಿ ಪತ್ತೆಯಾಗಿಲ್ಲ. ಇನ್ನುಳಿದ ಯಾವುದೇ ಅವಶೇಷಗಳು ಸಹ ದೊರೆತಾ ಇಲ್ಲ. ಅದಕ್ಕಾಗಿ ಇನ್ನೊಂದು ತಂಡವನ್ನ, ಅಂದ್ರೆ ಮುಳುಗು ತಜ್ಞರ ತಂಡವನ್ನ ತರಿಸುವಂತಹ, ಮಲ್ಪೆಯಿಂದ ತರಿಸುವಂತಹ ಕಾರ್ಯಕ್ಕೂ ಜಿಲ್ಲಾಡಳಿತ ಮುಂದಾಗಿದೆ. ಇನ್ನು ಹಲವಾರು ಪ್ರಯತ್ನಗಳು ನಡೀತಾನೆ ಇವೆ, ಕಾರ್ಯಾಚರಣೆ ನಡೀತಾನೆ ಇದೆ. ಸರ್ಕಾರ, ಜಿಲ್ಲಾಡಳಿತ ವಿಶೇಷವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಇಂತಹ ಒಂದು ಕಾರ್ಯಾಚರಣೆಯಲ್ಲಿ ತೊಂದರೆಯಾಗಿರುವುದು ವಿಶೇಷವಾಗಿ ಲಾರಿ ಚಾಲಕರಿಗೆ ಮತ್ತು ಮಾಲಕರಿಗೆ. ಕಳೆದ 13 ದಿನಗಳಿಂದ ಲಾರಿಗಳನ್ನ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅವರು ಎಲ್ಲಿಯೂ ಹೋಗಲಾಗದೇನೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಸ್ಥಗಿತಗೊಂಡಿದೆ. ಎಲ್ಲರೂ ತಮ್ಮನ್ನ ಬಿಡಿ, ಯಾಕೆ ನೀವು ಬಿಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಸಮಸ್ಯೆ ಇದೆ, ಇನ್ನೂ ಗುಡ್ಡ ಕುಸಿಬಹುದು ಎನ್ನುವಂತಹ ಒಂದು ವಿಚಾರವನ್ನ ವಿಜ್ಞಾನಿಗಳು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಒಂದಾದ ವೇಳೆ ಈ ವಾಹನಗಳೆಲ್ಲಾದರೂ ರಸ್ತೆಯಲ್ಲಿ ಬಿಟ್ಟುಬಿಟ್ರೆ, ಆ ರಸ್ತೆಯ ಮೇಲೆ ಮತ್ತೆ ಗುಡ್ಡ ಕುಸಿತವಾಗಿ ಎಲ್ಲಾದ್ರೂ ಲಾರಿಗಳು ಮಣ್ಣಿನ ಒಳಗಡೆ ಸಿಲುಕಿದ್ರೆ ಯಾರು ಹೊಣೆ? ಇದಕ್ಕೆ ಜಿಲ್ಲಾಡಳಿತವಲ್ವೇ? ಇವರನ್ನ ಪ್ರಶ್ನೆ ಮಾಡೋದಿಲ್ವೇ? ಇಂತಹ ಒಂದು ವಿಚಾರದಲ್ಲಿ ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಮಾರ್ಗವಾಗಿ, ಚಿಕ್ಕ ಮಾರ್ಗವಾಗಿರುವಂತಹ ರಾಜ್ಯ ಹೆದ್ದಾರಿಯಾಗಿರುವಂತಹ ಹಿಲ್ಲೂರಿನ ಮೂಲಕ, ಅಂದ್ರೆ ಗೋಕರ್ಣ ಒಟ್ಟಿ ಮಾರ್ಗದ ಮೂಲಕ ವಾಹನಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಿಡ್ಲಿಕ್ಕೆ ಆರಂಭ ಮಾಡಿದ್ರು. ಅದನ್ನ ಕಳಿಸುವಂತಹ ಪ್ರಕ್ರಿಯೆ ಶುರುವಾಯಿತು. ವಾಸ್ತುಕುದುರಿಗೆ ಆ ರಸ್ತೆಯ ಮೇಲಿಂದಲೂ ವಾಹನಗಳನ್ನ ಬಿಡ್ಲಿಕ್ಕೆ ಆರಂಭ ಮಾಡಿದ್ರು. ಚಾಲಕರು ಸ್ವಲ್ಪ ನಿಟ್ಟುಸಿರನ್ನ ಬಿಡ್ಲಿಕ್ಕೆ ಆರಂಭ ಮಾಡಿದ್ರು. ಅದರ ನಂತರದಲ್ಲಿ ಕಾಳಜಿ ಕೇಂದ್ರಕ್ಕೆ ಹಲವಾರು ಇಲ್ಲಿರುವಂತಹ ಸುಸಂಸ್ಕೃತ ಸಮಾಜದವರು ಬಂದು ಸಹಾಯ ಹಸ್ತವನ್ನ ನೀಡಿದ್ರು. ನಿಜಕ್ಕೂ ಪ್ರತಿಯೊಬ್ಬರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಯಾಕಂದ್ರೆ ಯಾರಿಗೆ ತೊಂದರೆ ಇದೆ ಅಲ್ಲಿ ಸಹಕಾರವನ್ನು ನೀಡುವಂತಹ ಮನಸ್ಸುಗಳು ಇದ್ದೇ ಇರ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಆ ರೀತಿಯ ಸಂಸ್ಕೃತಿ ಇದೆ ಅನ್ನೋದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಸಹಕರಿಸಿರುವಂತಹ ಎಲ್ಲ ನಾಗರಿಕರು ಸಾಕ್ಷಿಯಾಗ್ತಾರೆ. ಇದರ ಜೊತೆಯಲ್ಲಿ ಸರ್ಕಾರ ಸವಲತ್ತುಗಳನ್ನ ಘೋಷಣೆ ಮಾಡಿದೆ. 6 ಮನೆಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿದ್ದರಿಂದ ಪ್ರತಿ ಮನೆಗಳಿಗೆ 5 ಲಕ್ಷವನ್ನ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಸ್ವಲ್ಪ ಪ್ರಮಾಣದ ಚೆಕ್ ಅನ್ನ ಸಹ ವಿತರಣೆಯನ್ನ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಡು ವೈದ್ಯ,
ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ಒಂದು ನೀಡಿದರು. ಇದರ ಜೊತೆಯಲ್ಲಿ ಮೀನುಗಾರರ ಕುಟುಂಬದ 25 ಮನೆಗಳ ಮೀನುಗಾರರ ಕುಟುಂಬದ ದೋಣಿಗಳಿರಬಹುದು, ಮೀನುಗಾರಿಕೆಗೆ ಬಳಸುವಂತಹ ಪರಿಕರಗಳು ನೀರಿನಲ್ಲಿ ಗಂಗಾವಳಿ ನದಿ ನೀರಿನ ಪಾಲಾಗಿತ್ತು. ಇವರಿಗೆ ಪ್ರತಿಯೊಬ್ಬರಿಗೆ ತಲಾ ಒಬ್ಬೊಬ್ಬರಿಗೆ 25,000ದಂತೆ ಮೀರಿ 25 ಕುಟುಂಬಗಳಿಗೆ 25,000 ಈ ಒಂದು ಚೆಕ್ ಅನ್ನ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನೀಡಿದರು. ಇದರ ಜೊತೆಯಲ್ಲಿ ಇಂತಹ ಒಂದು ಕಾಳಜಿ ಕೇಂದ್ರಕ್ಕೆ ಹಲವಾರು ಜನ ದಾನಿಗಳು ಬಂದು ಸಹಕಾರವನ್ನ ನೀಡಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಂಗಡಿಯನ್ನು ನಿರ್ಮಿಸಿಕೊಂಡು ಜೀವನೋಪಾಯಕ್ಕಾಗಿ ಬದುಕನ್ನ ಕಟ್ಟಿಕೊಂಡಿರುವಂತಹ ಲಕ್ಷ್ಮಣನ ಕುಟುಂಬ, ಆ ಕುಟುಂಬದ ಮಕ್ಕಳು ಆಟವಾಡುವಂತಹ ವಿಡಿಯೋವನ್ನ ಒಬ್ಬ ವ್ಯಕ್ತಿ ಮಾಡಿರ್ತಾರೆ ಹಿಂದೆ. ಅದನ್ನ ಎಲ್ಲ ಕಡೆಯಲ್ಲಿ ವೈರಲ್ ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ. ಆ ಮಕ್ಕಳನ್ನ ನೋಡಿದ್ರೆ, ಆಟವಾಡುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಪ್ರಕೃತಿಯು ಈ ರೀತಿ ಮುನ್ಸ್ಕೊಳ್ಬಹುದೇ, ಈ ಮಕ್ಕಳು ಏನ್ ತಪ್ಪು ಮಾಡಿದ್ರು ಎನ್ನುವಂತ ಮಾತುಗಳು ಪ್ರತಿಯೊಬ್ಬರ ಬಾಯಿಗೆ ಚರ್ಚೆಗೆ ಗ್ರಾಸವನ್ನ ಒದಗಿಸ್ತಾ ಇದೆ. ಯಾಕೆಂದ್ರೆ ಇಂತಹ ಒಂದು ಕುಟುಂಬದಲ್ಲಿ ಒಮ್ಮೆಲೆ 5 ಜನ ಸಾವನ್ನಪ್ತಾರೆ. ಇದರ ಜೊತೆಯಲ್ಲಿ ಬದುಕನ್ನ ಕಟ್ಟಿಕೊಂಡು ಬದುಕಿಗಾಗಿ ತಮ್ಮ ಜೀವನೋಪಾಯಕ್ಕಾಗಿ ಲಾರಿಯನ್ನ ಚಾಲನೆ ಮಾಡಿಕೊಂಡು ಬಂದಿರುವಂತಹ ಅದೆಷ್ಟೋ ಕುಟುಂಬಗಳ ಜವಾಬ್ದಾರಿಯನ್ನ ಹೊಂದಿರುವಂತಹ ಚಾಲಕರು ಮಾರ್ಗ ಮಧ್ಯದಲ್ಲಿ ಸಾವನ್ನ ಕಾಣ್ತಾರೆ. ಈ ಕುಟುಂಬಕ್ಕೆ ಆಸರೆಯಾಗ ಕೇರಳ ಸರ್ಕಾರ ಅವರಿಗೆ ನೆರವನ್ನು ನೀಡಬಹುದೇ? ಹಾಗೆ ಕರ್ನಾಟಕ ಸರ್ಕಾರ ಅಂತಹ ಮರಣವನ್ನ ಹೊಂದಿರುವಂತಹ ಪ್ರತಿ ಕುಟುಂಬದ, ಅಂದ್ರೆ ಶಿವನಲ್ಲಿ ಮರಣವನ್ನು ಹೊಂದಿರುವಂತಹ ಪ್ರತಿ ಕುಟುಂಬದ ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿಯನ್ನ ಚೆಕ್ ಅನ್ನು ನೀಡಿದೆ. ಇದರ ಜೊತೆಯಲ್ಲಿ ಕೇರಳದಲ್ಲಿ ಹಾಗೆ ಚಾಲಕರು ಯಾರು ಮರಣವನ್ನ ಹೊಂದಿದ್ದಾರೋ ಅವರ ಗುರುತು ಪತ್ತೆಯಾದ ತಕ್ಷಣ ಅವರಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ನೀಡಿದೆ. ಇದರ ಜೊತೆಯಲ್ಲಿ ಕೇರಳದ ಸಂಸದರು, ಶಾಸಕರು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿಯ ಜನರ ಕಷ್ಟವನ್ನ ಆಲಿಸ್ತಾ ಇದ್ದಾರೆ, ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಒಮ್ಮೆಲೆ ಒಬ್ಬ ವ್ಯಕ್ತಿ, ಅಂದ್ರೆ ಕೇರಳ ರಾಜ್ಯದ ಮಂಜೇಶ್ವರದ ಶಾಸಕರಾಗಿರುವಂತಹ ಅಶ್ರಫ್ ರವರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ನಿಜಕ್ಕೂ ಬಹಳ ಹೆಮ್ಮೆ ಇದೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಸ್ಥಳೀಯ ಶಾಸಕರಾಗಿರುವ ಸತೀಶ್ ರವರು ವಿಶೇಷವಾಗಿ ಮುತುವರ್ಜಿಯನ್ನ ವಹಿಸಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವಂತ ವಿಚಾರವನ್ನ ಮನಬಿಚ್ಚಿ ಹೇಳ್ತಾರೆ. ಇಂತಹ ಒಂದು ನೆರವನ್ನ ನೀಡಬೇಕು. ತೊಂದರೆಯಲ್ಲಿರುವಂತಹ, ಸಂಕಷ್ಟವನ್ನು ಅನುಭವಿಸ್ತಾ ಇರುವಂತಹ ನಾಗರಿಕರಿಗೆ ನೆರವಾಗಬೇಕಾದದ್ದು ಜನಪ್ರತಿನಿಧಿಗಳ ಕರ್ತವ್ಯ ಕೂಡ. ಈ ಕರ್ತವ್ಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಹೇಳಿ ಕರ್ನಾಟಕದ ಕುರಿತಾಗಿ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಈಗ ಒಟ್ಟಾರೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ IRP ಕಂಪನಿಯ ಮೇಲೆ ಬೆರಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. IRP ಕಂಪನಿ ಈ ರೀತಿ ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಿದ್ರಿಂದಲೇ ಈ ಸಮಸ್ಯೆಗಳು ಉದ್ಭವವಾಯಿತು ಎನ್ನುವಂತ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಇದಕ್ಕೆ ಅಡಚಣೆಯನ್ನುಂಟು ಮಾಡಿವೆ ಎನ್ನುವಂತ ವಿಚಾರವನ್ನ ಗಮನಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಒಂದು ಬದಿಯಲ್ಲಿ ಗಂಗಾವಳಿ ನದಿ, ಇನ್ನೊಂದು ಬದಿಯಲ್ಲಿ ಪಶ್ಚಿಮ ಘಟ್ಟಗಳ ಸಾಲು. ಈ ಪಶ್ಚಿಮ ಘಟ್ಟಗಳ ಸಾಲಿಗೆ ಸಂಬಂಧಪಟ್ಟಿದ್ದು ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯ ಜಾಗ ಈ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದೆ. ಈ ಹುಟ್ಟುಪುತ್ತಿದ್ದ ಸಂಭವಿಸಿದಂತಹ ಪ್ರದೇಶದ ಮೇಲ್ಭಾಗದಲ್ಲಿ ದೊಡ್ಡದಾದಂತಹ ಜರಿ ನೀರೊಂದು ಹರಿತಾ ಇದೆ. ಈ ಜರಿ ನೀರಿನ ಆಶ್ರಯ, ಜರಿ ನೀರು ಹರಿತಾ ಇರೋದ್ರಿಂದಲೇ ಲಕ್ಷ್ಮಣ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಂಗಡಿಯನ್ನ ನಿರ್ಮಿಸಿಕೊಂಡಿದ್ರು. ಇಲ್ಲಿಗೆ ಹಲವಾರು ಚಾಲಕರು ಸಹ ಸ್ನಾನವನ್ನ ಮಾಡಲಿಕ್ಕೆ ಈ ಅಂಗಡಿಗೆ ಬರ್ತಾ ಇದ್ರು. ಅಂಗಡಿಯ ಸಮೀಪದಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು. ಗುಡ್ಡ ಕುಸಿತ ಆಗಿದೆ ಅನ್ನೋದು ಸತ್ಯ, ಕಟು ಸತ್ಯ. ಆದರೆ ಗುಡ್ಡ ಕುಸಿತ ಆಗುವಂತಹ ಸಂದರ್ಭದಲ್ಲಿ ಈ IRP ಕಂಪನಿ ಮತ್ತೆ ಇನ್ನುಳಿದ ಅರಣ್ಯದ ಜಾಗವನ್ನ ತೆಗೆದುಕೊಳ್ಳಲಿಕ್ಕಾಗ್ತೇನೆ, ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಆಗ್ತೇನೆ ಈ ಕಾರ್ಯವನ್ನ ಮಾಡಬೇಕಾಯ್ತು ಅನ್ನುವಂತ ವಿಚಾರವನ್ನು ಸಹ ಹಲವಾರು ಪ್ರಾಜ್ಞರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಗಡಿ ಪ್ರದೇಶವನ್ನ ಅರಣ್ಯ ಇಲಾಖೆ ಗುರುತು, ಆ ಗಡಿ ಪ್ರದೇಶದಿಂದ ಈ ಕಡೆಯ ಭಾಗದಲ್ಲಿ ಲಂಬಕೋನಾಕೃತಿಯಲ್ಲಿ IRP ಕಂಪನಿ ಈ ಒಂದು ಗುಡ್ಡವನ್ನ ಕೊಡಿಬೇಕಾಯ್ತು. ಆದ್ರೆ ಇರುವಂತಹ ಸಮಸ್ಯೆ ಅಂತಂದ್ರೆ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಇರುವಂತಹ ಹೊಂದಾಣಿಕೆಯ ಕೊರತೆ. ಈ ವಾಸ್ತವ ಸತ್ಯವನ್ನ ನಾವು ತಿಳಿಯಬೇಕಾಗುತ್ತೆ. ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಾಗ ಈ ಅಗಲೀಕರಣ, ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಒಂದಗಿನ ಬಹುತೇಕ ಜಾಗವನ್ನು ತೆಗೆದುಕೊಳ್ಬೇಕಿತ್ತು, ಸ್ವಾಧೀನವನ್ನ ಪಡೆದುಕೊಳ್ಬೇಕು. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎಷ್ಟು ಜಾಗ ಬೇಕು ಅಷ್ಟೇ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿರೋದ್ರಿಂದ ಈ ರೀತಿಯ ಸಮಸ್ಯೆ ಉಲ್ಬಣಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಯ ಜೊತೆಯಲ್ಲಿ IRP ಕಂಪನಿ ಒಂದು ಕಾಮಗಾರಿಯನ್ನು ನಡೆಸುತ್ತದೆ, ಒಂದು ಕಂಪನಿ ಅಂತಾದ್ರೆ ಆ ಕಂಪನಿಗೆ ಸರ್ಕಾರ ಮತ್ತು ಸಂಬಂಧಪಟ್ಟಿರುವಂತಹ ಇಲಾಖೆಗಳು ನೀಡಿರುವಂತಹ ಜಾಗದಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕಲ್ವೇ? ಅಂತಹ ಒಂದು ಜಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಲಂಬಕೋನಾಕೃತಿಯಲ್ಲಿ ಗುಡ್ಡವನ್ನು ಕೊರೆದಿದ್ರಿಂದ ಈ ರೀತಿಯ ಸಮಸ್ಯೆ ಉಲ್ಬಣಗೊಂಡಿದೆ.
ಇದಿಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯ ಇನ್ನೂ ಹಲವು ಕಡೆಗಳಲ್ಲಿ ಎತ್ತರವಾದಂತಹ ಭಯಾನಕ ಗುಡ್ಡಗಳಿವೆ. ಅಲ್ಲಿಯೂ ಸಹ ಲಂಬಪುರ ಆಕೃತಿಯಲ್ಲಿ ಅರಣ್ಯ ಇಲಾಖೆ ಜಾಗವನ್ನು ಬಿಟ್ಟುಕೊಡದೇ ಇರೋದ್ರಿಂದ ಇಲ್ಲಿ ಗುಡ್ಡವನ್ನು ಕೊರಿಬೇಕಾದಂತಹ ಪ್ರಸಂಗವಿದೆ. ಸಂಬಂಧಪಟ್ಟಿರುವಂತಹ ಕೇಂದ್ರ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು ಎಲ್ಲರೂ ವಿಚಾರವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರದ ರಕ್ಷಣೆಯ ವಿಚಾರ ಇಲ್ಲಿ ಮುಖ್ಯ. ರಾಷ್ಟ್ರಕ್ಕೋಸ್ಕರ ಸಮರ್ಪಣಾ ಭಾವದಿಂದ ಪ್ರತಿಯೊಂದು ಇಲಾಖೆಗಳು ಎಲ್ಲವೂ ಸರ್ಕಾರದ ಸ್ವತ್ತೇ. ಇಂತಹ ಸಂದರ್ಭದಲ್ಲಿ ನಾವು ನೀಡೋದಿಲ್ಲ, ನೀವು ಕೊಡೋದಿಲ್ಲ ಅನ್ನುವಂತಹ ಮುಸುಕಿನ ಕುತ್ತಾಟವನ್ನು ನಡೆಸ್ತಾ ಇದ್ರೆ ಅಭಿವೃದ್ಧಿ ಸಾಧ್ಯವೇ? ಇಂತಹ ಒಂದು ಅಭಿವೃದ್ಧಿಯ ಹೆಸರನ್ನ ಹೇಳಿಕೊಂಡು ಪಶ್ಚಿಮ ಘಟ್ಟಗಳ ಸಾರಿಗೆ ಕೊಡಲಿ ಏಟನ್ನು ನೀಡ್ತಾನೆ ಇದ್ದಾರೆ. ಹಲವಾರು ಮರಗಳ ಮಾರಣ ಹೋಮ ನಡೆದಿದೆ. ಪ್ರಕೃತಿ ಮಾತೆ ಕೋಪಗೊಂಡಿದ್ದಾಳೆ. ಇಂತಹ ಒಂದು ಪ್ರಕೃತಿ ವಿಕೋಪವಾದದ್ರಿಂದಲೇ ಈ ರೀತಿಯ ಸಮಸ್ಯೆಗಳು ನಡೆದಿವೆ ಎನ್ನುವುದನ್ನ ವಿಚಾರವಾದಿಗಳು ಸಹ ಹೇಳ್ತಾನೆ ಇದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿಯ 66ರ ಗುಡ್ಡ ಕುಸಿತ ನಿಜಕ್ಕೂ ಒಂದು ಖೇದಕರದ ಸಂಗತಿ. ಇದೊಂದು ಅಂಕೋಲಾ ತಾಲೂಕಿಗೆ ಕಪ್ಪುಚು, ಕರ್ನಾಟಕ ರಾಜ್ಯಕ್ಕೆ ಕಪ್ಪುಚು. ಯಾಕೆಂದ್ರೆ ಇಂತಹ ಘಟನೆಗಳು ಇನ್ನೆಲ್ಲೂ ನಡೀಬಾರದು. ಈ ರೀತಿಯ ಜೀವಗಳು ಜೀವಂತ ಸಮಾಧಿಯಾಗಬಾರದು. ಇದು ಯಾರ ತಪ್ಪು? ಇದಕ್ಕೆ ಹೇಳುವವರ್ಯಾರು? ಇದಕ್ಕೆ ಪರಿಹಾರ ಸಿಗಬಹುದೇ? ಸರ್ಕಾರ ಯಾವುದೇ ರೀತಿಯಲ್ಲಿ ಸವಲತ್ತುಗಳನ್ನ, ಸಹಾಯವನ್ನ ಮಾಡಬಹುದು. ಆದರೆ ಆ ಒಂದು ಕಟ್ಟಿಕೊಂಡಂತಹ ಬದುಕು ಮತ್ತೆ ಬರಲಿಕ್ಕೆ ಸಾಧ್ಯವೇ? ಅತ್ಯಂತ ವಿಶೇಷವಾಗಿರುವಂತಹ ಆ ಜೀವನ ಮತ್ತೆ ಸಿಗ್ಲಿಕ್ಕೆ ಸಾಧ್ಯವೇ? ಇಂತಹ ಒಂದು ವಿಚಾರಗಳನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಈ ಒಂದು ವಿಷಯಗಳು ಎಲ್ರಿಗೂ ತಲುಪಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆಯ ಮುಂದೆ, ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಮುಂದೆ, ನಮ್ಮ ಊರಿನ ದೊಡ್ಡ ದೊಡ್ಡ ಗುಡ್ಡಗಳ ಸಮೀಪದಲ್ಲಿ ಹೆದ್ದಾರಿ ಇರುವಾಗ ಈ ರೀತಿಯ ಗುಡ್ಡ ಕುಸಿತದಂತಹ ಸಮಸ್ಯೆಗಳು ಸಂಭವಿಸಬಹುದು. ಇದು ಆಗಬಾರದು. ಇದಕ್ಕೆ ಮುಂಜಾಗ್ರತೆ ಅತ್ಯಂತ ಅಗತ್ಯವಾಗಿದೆ. ಇಂತಹ ವಿಚಾರಗಳನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ್ರಿಂದ ದಯವಿಟ್ಟು ಈ ಒಂದು ವಿಚಾರವನ್ನ ಎಲ್ರಿಗೂ ತಲುಪಿಸಿ, ಎಲ್ಲರೂ ತಿಳ್ಕೊಳ್ಳಿ. ಇಂತಹ ಒಂದು ವಿಚಾರಗಳಲ್ಲಿ ಎಚ್ಚರವಾಗಿರಲಿ. ನಮ್ಮ ಸಮಾಜ ಶ್ರೀಮಂತ ಸಮಾಜವಾಗಬೇಕು. ಸುಖದಿಂದ ಬಾಳ್ಬೇಕಾದಂತಹ ಅಗತ್ಯ ಇದೆ. ಅದಕ್ಕಾಗಿ ಯಾರಿಗೂ ತೊಂದರೆ ಆಗದೆ ಇರಲಿ ಎನ್ನುವಂತಹ ವಿಚಾರದಲ್ಲಿ ಇಲ್ಲಿ ಗುಡ್ಡ ಕೊರೆದಿರುವಂತಹ ಹಾಗೂ ಸಮಸ್ಯೆ ಆಗಿರುವಂತಹ ಎಲ್ಲ ವಿಚಾರಧಾರೆಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀವಿ. ನಮಸ್ಕಾರ.